जगदादि जगतगुरु रेणुकाचार्य जयंती कार्यक्रम के स्वागत समिति के अध्यक्ष एवं बीदर दक्षिण निर्वाचन क्षेत्र के विधायक डॉक्टर शैलेंद्र बेलदाड़े ने कहा है कि इस महीने की 12 तारीख को सुबह 11:30 बजे 18 संप्रदायों के गुरु जगदादि जगतगुरु रेणुकाचार्य की जयंती में सभी समुदायों के नेताओं को भाग लेना चाहिए और इसे सफल बनाना चाहिए। रविवार को शहर के जिला प्रेस हाउस में एक संवाददाता सम्मेलन को संबोधित करते हुए उन्होंने कहा कि इस महीने की 12 तारीख की सुबह जिला कलेक्टर कार्यालय परिसर में जगतगुरु रेणुकाचार्य के चित्र की पूजा अर्चना की जाएगी। इसके बाद सुबह 9:30 बजे जगतगुरु रेणुकाचार्य के चित्र की भव्य शोभा यात्रा निकाली जाएगी। जुलूस शिवाजी चौक, बसवेश्वर सर्किल, महावीर सर्किल, भगत सिंह सर्किल, अम्बेडकर सर्किल, जनरल करियप्पा सर्किल, हरड़ैया सर्किल, मोहन मार्केट, रोटरी सर्किल से होते हुए डॉक्टर चन्नबसवा पट्टदेवरू थिएटर पहुंचेगा। वहां मंच कार्यक्रम होगा। इसी बीच एकता फाउंडेशन के अध्यक्ष रविन्द्र स्वामी, विश्व हिंदू परिषद के नेता रामकृष्णा, समुदाय के नेता शिव कुमार स्वामी, वामुलगी वरदैया स्वामी, ओम प्रकाश रोटे और अन्य ने प्रेस कॉन्फ्रेंस में मौजूद रहे। कैमरामैन महेश जिगे का कवरेज। जगद्गुरु रेणुकाचार्य देवरನ್ನ ಮನದಲ್ಲಿ ನೆನೆಯುತ್ತಾ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಈ ಒಂದು ರೇಣುಕಾಚಾರ್ಯಜಿಯವರ ಜಯಂತಿ 12ನೇ ತಾರೀಖದಂದು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಎಲ್ಲಾ ಸಮಿತಿಯ ಸಮಾಜದ ಮುಖಂಡರು ನನ್ನನ್ನು ಅಧ್ಯಕ್ಷ ಮಾಡಿದ್ದು ಅವರ ಪೂರ್ವಜನ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ। 12ನೇ ತಾರೀಕಿಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ಉತ್ಸವ ಸಮಿತಿ ವತಿಯಿಂದ ಬೆಳಿಗ್ಗೆ 9 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಭಾವಚಿತ್ರಕ್ಕೆ ಪೂಜೆ ಹಾಗೂ ಮೆರವಣಿಗೆ ಚಾಲನೆಯನ್ನು ಅವತ್ತ ಏನು ಸರ್ಕಾರದ ಪ್ರೋಟೋಕಾಲ್ ಇರುತ್ತೆ ಅದರ ಪ್ರಕಾರ ಕಾರ್ಯಕ್ರಮ ಜರುಗುತ್ತದೆ। 9 ಗಂಟೆ ಮೆರವಣಿಗೆ ಸ್ಟಾರ್ಟ್ ಆಗಿ ಅಲ್ಲಿಂದ ಸೆಂಟೆಕ್ಸ್ ಆಫೀಸು, ಆಮೇಲೆ ಬಸವೇಶ್ವರ ವೃತ್ತ, ಆಮೇಲೆ ಅಂಬೇಡ್ಕರ್ ಅವರ ಸರ್ಕಲ್, ಕರಿಯಪ್ಪ ಸರ್ಕಲ್ ಮುಗಿಸಿ ನೆಹರು ಸ್ಟೇಡಿಯಂ ರೋಟರಿ ಸರ್ಕಲ್ನಿಂದ ರಂಗಮಂದಿರಿಗೆ 11:30ಗೆ ತಲುಪುತ್ತೆ। 11:30ಗೆ ಸಭೆ ಇರುತ್ತೆ, ಬಹಿರಂಗ ಸಭೆ। ಎಲ್ಲ ಸಮಾಜದ ಮುಖಂಡರು, ಮಠಾಧೀಶರು, ಎಲ್ಲ ರಾಜಕೀಯ ಮುತ್ಸದ್ದಿಗಳು, ಉಸ್ತುವಾರಿ ಸಚಿವರು, ಶಾಸಕರು, ಜಿಲ್ಲೆಯ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ। ಉಸ್ತುವಾರಿ ಇದೇನು ಸಮಿತಿ ಇದೆ, ನಮ್ಮ ಸಿದ್ದರಾಮಯ್ಯ ಸ್ವಾಮಿರಾಗಲಿ, ರವಿ ಸ್ವಾಮಿರಾಗಲಿ, ನಮ್ಮ ಶಿವಸ್ವಾಮಿ ಜನರಲ್ ಸೆಕ್ರೆಟರಿ ಇದ್ದಾರೆ, ವರದಯ ಸ್ವಾಮಿಯವರು, ನಮ್ಮ ಮಂಡ್ಯವರು ಶಿವಕುಮಾರ್ ಸ್ವಾಮಿಯವರು, ನಮ್ಮ ರಾಮಕೃಷ್ಣ ನಾಳೆಯವರು, ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರು, ಮತ್ತು ಪಾಟೀಲರು, ಹಿಂಗೆ ಸಹಸ್ರಾರು ಎಲ್ಲ ಸಮಾಜದ ಮುಖಂಡರಿಗೆ ಈ ಸಮಿತಿಯಲ್ಲಿ ಸ್ಥಾನವನ್ನು ನಾವೆಲ್ಲರೂ ಕೊಟ್ಟಿದ್ದೀವಿ। ಯಾವುದೇ ಒಂದು ಮಹಾಪುರುಷರ ಜಯಂತಿ ಆಚರಣೆ ಮಾಡಬೇಕಿತ್ತಂದ್ರೆ ಎಲ್ಲ ಸಮಾಜದವರು ಸೇರಿ ಮಾಡಿದ್ರೆ ಅದಕ್ಕೊಂದು ಮೆರೆ ಬರುತ್ತದೆ। ಅದು ಪ್ರತಿಯೊಂದು ಮುಖ್ಯ ಗುರುಗಳ ಮತ್ತು ಶರಣರ ಮತ್ತು ಸಾಮಾಜಿಕ ಕ್ರಾಂತಿ ಮಾಡುವಂಥ ಜಯಂತಿಗಳು ಎಲ್ಲ ಸಮಾಜದವರು ಆಚರಣೆ ಮಾಡಿ ಎಲ್ಲ ಸಂಘ ಸಂಸ್ಥೆ ಎಲ್ಲರೂ ಸೇರಿ ಬಂದರೆ ಅದಕ್ಕೊಂದು ದೊಡ್ಡ ಒಂದು ಮೆರುಗು ಬರ್ತಂತ ನಮ್ಮೆಲ್ಲರ ಭಾವನೆ। ನಾನಿಷ್ಟೇ ವಿನಂತಿ ಮಾಡ್ತೀನಿ, ಎಲ್ಲ ಬೀದರ್ ಜಿಲ್ಲೆ ಹಾಗೂ ಬೀದರ್ ನಗರ ಎಲ್ಲ ಜನರಲ್ಲಿ, ಮಹಾಜನತೆಯಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ ಹಾಗೂ ಸಂಘ ಸಂಸ್ಥೆ ಪ್ರಮುಖ ಪದಾಧಿಕಾರಿಗಳೆಲ್ಲ, ಪಕ್ಷದ ಮುಖಂಡರಲ್ಲಿ, ಎಲ್ಲ ಸಮಾಜದ ಮುಖಂಡರಲ್ಲಿ, ಎಲ್ಲ ಮಠಾಧೀಶರಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಆ ಒಂದು ಜಯಂತಿಯನ್ನು ಯಶಸ್ವಿ ಮಾಡಬೇಕು। ಯಾಕಂದರೆ ಇದ್ರ ಹಿನ್ನೆಲೆ ಹೇಳ್ತೀನಿ, ಸುಮಾರು ನಮ್ಮ ಸರ್ಕಾರ ಇದ್ದಾಗ ಸಾಮಾನ್ಯ ಬೊಮ್ಮೆಯವರು ಮುಖ್ಯಮಂತ್ರಿ ಇದ್ದರು, ಇದರ ಸಚಿವರು ಸುನೀಲ್ ಕುಮಾರ್ ಕನ್ನಡ ಸಂಸ್ಕೃತಿ ಸಚಿವರು, ಇಂಧನ ಹಾಗೂ ಕನ್ನಡ ಅವಾಗ ಸರ್ಕಾರ ವತಿಯಿಂದ ಮೊದಲನೇ ಬಾರಿಗೆ ಆಚರಣೆ ಸರ್ಕಾರದಿಂದ ಶುರುವಾಯಿತು। ಇದು ಮೂರನೇ ಜಯಂತಿ ಸರ್ಕಾರ ವತಿಯಿಂದ ಆಚರಣೆ ಆಗ್ತಾ ಇದೆ। ಎಲ್ಲರೂ ಯಾವುದೇ ಒಂದು ಶರಣರ ಮತ್ತು ಮಹಾನ್ ಪುರುಷರ ಜಯಂತಿ ಎಲ್ಲ ಕಡೆ, ಯಾಕಂದ್ರೆ ಅವ್ರ ಆದರ್ಶ ನಾವು ಪಾಲನೆ ಮಾಡ್ಕೋಬೇಕು, ಅವ್ರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳಿಸ್ಕೊಡ್ಬೇಕಂತ ಈ ತರ ಎಲ್ಲ ಜಯಂತಿಗಳು ನಾವೆಲ್ಲರೂ ಆಚರಣೆ ಮಾಡ್ತೀವಿ।